ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನಾನು ಪವನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಿನಿಮಾದ ಸುದ್ದಿಯನ್ನು ತಂದಿಡ್ತಾ ಇದ್ದೀವಿ. ಸಿನಿಮಾದ ಹೆಸರೇನಂತ ಕೇಳಿದರೆ ಭಾರತಿ ಟೀಚರ್ 7ನೇ ತರಗತಿ. ಮೇಷ್ಟ್ರ ಕನಸು ನನಸಾಗಿಸಿದ ಭಾರತಿ ಟೀಚರ್ 7ನೇ ತರಗತಿ. ತನ್ನ ಗ್ರಾಮದ ಜನರೆಲ್ಲ ಅಕ್ಷರ ಕಲಿಬೇಕು, ವಿದ್ಯಾವಂತರಾಗಬೇಕು ಎನ್ನುವುದು ಅದೇ ಹಳ್ಳಿ ಮೇಷ್ಟ್ರ ಕನಸು. ಸಾಕಾರಗೊಳಿಸುವ ಮೊದಲೇ ಅವರು ನಿವೃತ್ತಿಯಾದಾಗ ಅದೇ ಗ್ರಾಮದಲ್ಲಿ ಓದಿ ಕಲಿತ ಹೆಣ್ಣು ಮಗಳಾದ ಭಾರತಿ ತನ್ನ ಮೇಷ್ಟ್ರ ಕನಸನ್ನು ನನಸು ಮಾಡುವಲ್ಲಿ ಯಾವ ರೀತಿ ಪ್ರಯತ್ನಿಸ್ತಾಳೆ, ಯಾರೆಲ್ಲ ಅವಳ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ಈ ಸಿನಿಮಾದ ಕಥೆಯಾಗಿದೆ. ಪ್ರತಿಯೊಬ್ಬರು ಕೂಡ ಓದೋದು ಬರೆಯೋದು ಕಲಿಲೇಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರುವುದು ಗುರುರಾಜ್ ರೆಡ್ಡಿ ಅವರು. ಸಿನಿಮಾದ ಟ್ರೈಲರ್ ನೋಡಿದ ಪ್ರತಿಯೊಬ್ಬರಿಗೂ ಅನ್ನಿಸುವುದು ಅಲ್ಲಿ ಬರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಹಾಗೂ ಅಲ್ಲಿ ಬಂದಿರುವಂತಹ ಕ್ಯಾರೆಕ್ಟರ್ಗಳು ಜನರನ್ನು ಸೆಳೆದುಕೊಳ್ಳುವಂತಹ ರೀತಿ. ಅದೇ ರೀತಿಯಲ್ಲಿ ಈ ಕಡೆ ಮ್ಯೂಸಿಕ್ ಕಡೆ ಬರೋದಾದರೆ ಸಿರುಗುಪ್ಪ ಉದ್ಯಮಿ ರಾಘವೇಂದ್ರ ರೆಡ್ಡಿ ಅವರು ಪೂಜ್ಯಾಯ ಫಿಲ್ಮ್ಸ್ ಅಡಿಯಲ್ಲಿ ಚಿತ್ರ ನಿರ್ಮಿಸಿದ್ದು. ಕೃಷಿ ಸಂಸ್ಥೆ ಮೂಲಕ ವಿತರಕ ಹಾಗೂ ನಿರ್ಮಾಪಕರಾದ ವೆಂಕಟ್ ಗೌಡ ಅವರು ಈ ಚಿತ್ರದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ML ಪ್ರಸನ್ನ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ರಚಿಸಿ ನಿರ್ದೇಶಕರ ಜವಾಬ್ದಾರಿಯೂ ಕೂಡ ಇವರು ವಹಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಭಾರತಿ ಟೀಚರ್ ಪಾತ್ರದಲ್ಲಿ ಕುಮಾರಿ ಯಶಿಕಾ ಅವರು ಕಾಣಿಸಿಕೊಂಡಿದ್ದಾರೆ. ಉಳಿದಂತೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗೋವಿಂದ್ ಗೌಡ, ದಿವ್ಯಾ ಆಂಚನ್, ಶಾಲೆಯ ಶಿಕ್ಷಕರಾಗಿ ಸಿಹಿ ಕಹಿ ಚಂದ್ರು, ಅಶ್ವಿನಿ ಹಾಸನ್, ಬೆನಕ ನಂಜಪ್ಪ, ರೋಹಿತ್ ರಾಘವೇಂದ್ರ, ಸೌಜನ್ಯ ಸುನಿಲ್, MJ ರಂಗಸ್ವಾಮಿ ಮುಂತಾದವರು ಇತರೆ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾವು ಜನವರಿ 16ರಂದು ತೆರೆ ಕಾಣ್ತಾ ಇದೆ. ಪ್ರತಿಯೊಬ್ಬರು ಕೂಡ ಮಕ್ಕಳು, ಪೋಷಕರು ಹಾಗೂ ಎಲ್ಲರೂ ಕೂಡ ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಕನ್ನಡ ಶಾಲೆಯ ಮಹತ್ವ, ಕನ್ನಡ ಶಾಲೆಯ ಉಳಿವಿಕೆಗಾಗಿ ಈ ಸಿನಿಮಾವನ್ನು ಪ್ರೋತ್ಸಾಹ ಮಾಡಲೇಬೇಕು. ಯಾರ್ಯಾರೆಲ್ಲ ಈ ಸಿನಿಮಾದ ಟ್ರೈಲರ್ ನೋಡಿದ್ದೀರಾ, ಹೇಗಿತ್ತು ಕಮೆಂಟ್ ಮಾಡಿ. ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿಯೂ ಕೂಡ ಈ ಸಿನಿಮಾವನ್ನು ಪ್ರೋತ್ಸಾಹಿಸೋಣ, ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ನೋಡೋಣ ಅಂತ ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್. ನಾನು ಪವನ್. ಎಲ್ಲರಿಗೂ ನಮಸ್ಕಾರ.